ಧಾರವಾಡದ ಬೈಪಾಸ್ನಲ್ಲಿ ಎಥೆನಾಲ್ ತುಂಬಿದ ಟ್ಯಾಂಕರ್ ಲಾರಿ ಪಲ್ಟಿಯಾಗಿದ್ದರಿಂದ ಗಂಟೆಗಟ್ಟಲೆ ಬೈಪಾಸ್ ರಸ್ತೆ ಜಾಮ್ ಆಗಿತ್ತು. ಪುಣೆಯಿಂದ ಬೆಂಗಳೂರು ಕಡೆಗೆ ಹೊರಟಿದ್ದ ಎಥೆನಾಲ್ ತುಂಬಿದ ಲಾರಿ ಎದುರಿಗೆ ಬರ್ತಾ ಇದ್ದ ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿ ಹೊಡೆದು ರಸ್ತೆಯಲ್ಲಿಯೇ ಪಲ್ಟಿಯಾಗಿತ್ತು. ಎಥೆನಾಲ್ ರಸ್ತೆಯಲ್ಲಿಯೇ ಸೋರಿಕೆಯಾಗಿದ್ದರಿಂದ ಸ್ಥಳದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಬಂದು ಯಾವುದೇ ಅನಾಹುತ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ರು. ಬೈಪಾಸ್ ರಸ್ತೆ ಅನೇಕ ಗಂಟೆಗಳ ಕಾಲ ಜಾಮ್ ಆಗಿತ್ತು. ಅದು ಏನಾಗಿದೆ ಅಂದರೆ, ನಾನು ದಾವಣಗೆರೆಯಿಂದ ಬೊಂಬೈಗೆ ಹೋಗ್ತಾ ಇದ್ದೆ. ಅವನು ಆ ಕಡೆಯಿಂದ ಮೇಲಿಂದ ಜೋರ ಬಂದ ಗಾಡಿ. ಅವನು ನನಗೆ ಹೊಡಿತಾ ಇದ್ದ. ನಾನು ಲೆಫ್ಟಿಗೆ ಹಾಕೊಂಡೆ ಗಾಡಿ. ಅವನೇನು ಮಾಡ್ದ, ನನ್ನ ಗಾಡಿಗೆ ಹಿಂದ್ಗಡೆ ಬಾಡಿಗೆ ಟಚ್ ಮಾಡಿ ಗಾಡಿ ಪಲ್ಟಿ ಆಯ್ತು. ಅವ್ನು ಓಡೋಗ್ಬಿಟ್ಟ. ಅಷ್ಟೇ ಆಗಿದ್ದು ಘಟನೆ. ಆಮೇಲೆ ಎಷ್ಟೋ ಸತ್ತಾದ್ಮೇಲೆ ನಾವು ಇವರಿಗೆ ಟೋಲ್ ಗೇಟ್ನಲ್ಲಿ ಹೇಳಿದ್ವಿ. ಅವರು ಪೊಲೀಸರಿಗೆ ನೀವೇ ಹೇಳ್ರಿ, ನಾವೇನಿಲ್ಲ, ನಾವು ಗಾಡಿ ಎತ್ತುತ್ತೀವಿ ಅಂದರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೀವೆಲ್ಲ ಹೇಳಿದ್ಮೇಲೆ ಬಂದರು ಅವರು. ಅದೇ ಇದು ಅಂದ್ರಲ್ಲ, ಅದು ಪೆಟ್ರೋಲ್ ಮಿಕ್ಸ್ ಮಾಡ್ತಾರಲ್ಲ, ಆ ಎಣ್ಣೆ ಅಂಥದ್ದು ಕುಡ್ದಿರ್ಬೋದು. ಮೋಸ್ಟ್ಲಿ ಅವನು ನಿಂತ್ಕೊಳ್ಳಿಲ್ಲ, ಹೋಗ್ಬಿಟ್ಟ. ಅವನು 2 ನಿಮಿಷನೂ ನಿಂತ್ಕೊಳ್ಳಿಲ್ಲ. ಏನಂತಂದು ಹಂಗೆ ಅವನೇನು ಮಾತಾಡೋ ರೆಡಿನೇ ಇಲ್ಲ, ಹೋಗೇ ಬಿಟ್ಟ. ನಮ್ಮ ಬ್ಯಾಕ್ ಸೈಡ್ ಟಚ್ ಆಗಿದೆ ಗಾಡಿಯೆಲ್ಲ. ಎಥೆನಾಲ್ಗೆ ಬೆಂಕಿ ತಾಗದಂತೆ ನೋಡಿಕೊಂಡ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ 3 ಕ್ರೇನ್ಗಳನ್ನು ತರಿಸಿ ಯಶಸ್ವಿಯಾಗಿ ಆ ಟ್ಯಾಂಕರ್ ವಾಹನವನ್ನ ಮೇಲೆತ್ತುವ ಕೆಲಸವನ್ನ ಮಾಡಿದ್ರು. ಇಷ್ಟಾದರೂ ಎಥೆನಾಲ್ ಸೋರಿಕೆ ನಿಂತಿರಲಿಲ್ಲ. ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಈ ಸಂಬಂಧ ದೂರು ದಾಖಲಾಗಿದ್ದು ಪೊಲೀಸರು ಕ್ರಮ ಜರುಗಿಸಿದ್ದಾರೆ.